ನಮಸ್ಕಾರ ಸ್ನೇಹಿತರೆ. ನಾಳೆನೇ ಅತಿ ಶಕ್ತಿಯುತವಾದ 144 ವರ್ಷಗಳ ನಂತರ ಬರುತ್ತಿರುವ ಮಹಾಶಿವರಾತ್ರಿ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಮಹಾಶಿವರಾತ್ರಿ ಹಬ್ಬ ಆಚರಿಸಲಾಗುವುದು. ಈ ಹಬ್ಬದಂದು ಭಕ್ತರು ಉಪವಾಸವಿದ್ದು ಪ್ರತ್ಯೇಕವಾದ ಪೂಜೆಗಳನ್ನು ಮಾಡಿ ಶಿವ ಪಾರ್ವತಿ ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯಂದೇ ಶಿವ ಪಾರ್ವತಿಯರ ವಿವಾಹ ನಡೆಯಿತು. ಅದೇ ರೀತಿ ಇದೇ ಪುಣ್ಯ ದಿನದಂದೇ ಪರಮೇಶ್ವರ ಹಾಲಾಹಲವನ್ನು ಕುಡಿದು 3 ಲೋಕಗಳನ್ನು ಕಾಪಾಡಿದರು. ಇಂಥ ಒಂದು ಶುಭ ದಿನದಂದು ನೀವು ಕೂಡ ಶಿವ ಪಾರ್ವತಿಯ ಅನುಗ್ರಹ ಪಡೆದುಕೊಳ್ಳಬೇಕು ಅಂತಿದ್ದರೆ ನಿಮ್ಮ ದೇವರ ಮನೆಯಲ್ಲಿ ನಾರಿಕೇಲ ದೀಪವನ್ನು ಹಚ್ಚಿ. ತೆಂಗಿನ ಚಿಪ್ಪಿನಲ್ಲಿ ಬೆಳಗುವ ದೀಪವನ್ನೇ ನಾರಿಕೇಲ ದೀಪ ಎಂದು ಕರೆಯುತ್ತಾರೆ. ಶಿವನಿಗೆ ನಾರಿಕೇಲ ದೀಪ ಅಂದರೆ ತುಂಬಾ ಇಷ್ಟ. ವರ್ಷಕ್ಕೆ 1 ಸಲ ಬರುವ ಮಹಾಶಿವರಾತ್ರಿಯಂದು ಯಾವ ವ್ಯಕ್ತಿ ತೆಂಗಿನ ಚಿಪ್ಪಿನೊಳಗೆ ದೀಪ ಹಚ್ಚುತ್ತಾರೋ ಅವರಿಗೆ ಕೋಟಿ ಜನ್ಮಗಳ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿರುವ ಕಷ್ಟಗಳೆಲ್ಲ ನಿವಾರಣೆಯಾಗಿ ಪರಮೇಶ್ವರನ ಆಶೀರ್ವಾದ ಸುಲಭವಾಗಿ ಸಿಗುತ್ತದೆ. ಈ ನಾರಿಕೇಲ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಶಿವ ಪಾರ್ವತಿಯರನ್ನು ಯಾವ ರೀತಿ ಪೂಜೆ ಮಾಡಬೇಕು, ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮಹಾಶಿವರಾತ್ರಿಯಂದು ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶಿವ ಪಾರ್ವತಿಯರನ್ನು ಪೂಜೆ ಮಾಡಬೇಕು. ಇದು ಶಿವರಾತ್ರಿ, ಶಿವನ ಹಬ್ಬ ಮಾತ್ರ ಎಂದು ಕೇವಲ ಶಿವನಿಗೆ ಮಾತ್ರ ಪೂಜೆ ಮಾಡಬಾರದು. ಜೊತೆಯಲ್ಲಿ ಪಾರ್ವತಿ ದೇವಿಗೂ ಕೂಡ ಪೂಜೆ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಗೊಂಡು ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಸ್ನಾನ ಮಾಡಿದ ನಂತರ ನಿಮ್ಮ ದೇವರ ಮನೆಯನ್ನು ಶುಭ್ರಪಡಿಸಿಕೊಂಡು ಶಿವ ಪಾರ್ವತಿಯರ ಚಿತ್ರಪಟಕ್ಕೆ ಗಂಧದಿಂದ ಬೊಟ್ಟುಗಳನ್ನಿಟ್ಟು ಹೂವುಗಳಿಂದ ಅಲಂಕರಿಸಿಕೊಳ್ಳಿ. ಅರಿಶಿಣ ಬಣ್ಣದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ತುಂಬಾ ಒಳ್ಳೆ ಫಲ ಸಿಗುತ್ತದೆ. ಅದೇ ರೀತಿ ಕಣಿಗೆಲೆ ಹೂವಿನಿಂದ ಶಿವನನ್ನು ಪೂಜಿಸಿದರೆ ವಿಪರೀತವಾದ ಧನಲಾಭ ಉಂಟಾಗುತ್ತದೆ. ಎಕ್ಕದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಕೂಡಲೇ ಈಡೇರುತ್ತವೆ. ನೀವು ಈ ರೀತಿ ಶಿವ ಪಾರ್ವತಿಯ ಫೋಟೋ ಅಲಂಕರಿಸಿಕೊಳ್ಳಬೇಕು. ನಂತರ ನಿಮ್ಮ ದೇವರ ಮನೆಯಲ್ಲಿ ಅಷ್ಟಾದಳ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಅಥವಾ ಬಾಳೆ ಎಲೆ ಹಾಕಿಕೊಳ್ಳಬೇಕು. ಸ್ಟೀಲ್ ಪ್ಲೇಟ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ ಅಥವಾ ಪೇಪರ್ ಪ್ಲೇಟ್ ಮಾತ್ರ ಬಳಸಬೇಡಿ. ಈ ಪ್ಲೇಟ್ ಅಥವಾ ಎಲೆಯ ಮೇಲೆ 3 ಸಲ ನಿಮ್ಮ 2 ಅಂಗೈಗಳ ತುಂಬ ಅಕ್ಕಿ ತುಂಬಿಕೊಂಡು ಹಾಕಬೇಕು. ಇದರ ಮೇಲೆ ನಾವು ದೀಪ ಹಚ್ಚುವುದು. ಇನ್ನು ದೀಪಕ್ಕಾಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಅದರ ಸುತ್ತ ಇರುವಂತ ನಾರನ್ನು ಪೂರ್ತಿಯಾಗಿ ತೆಗೆದು ಶಿವ ಪಾರ್ವತಿಯರಿಗೆ 3 ಸಲ ದೃಷ್ಟಿ ತೆಗೆದು ಜೋರಾಗಲ್ಲದೆ ನಿಧಾನವಾಗಿ ತೆಂಗಿನಕಾಯಿಯನ್ನು 2 ಹೋಳುಗಳನ್ನಾಗಿ ಮಾಡಿಕೊಳ್ಳಿ. ತೆಂಗಿನಕಾಯಿ ಒಳಗಿರುವಂತ ನೀರನ್ನ ಸಪರೇಟ್ ಆಗಿ ಒಂದು ಗ್ಲಾಸ್ ಅಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಆ 2 ಚಿಪ್ಪುಗಳಲ್ಲಿ ಒಂದು ಚಿಪ್ಪನ್ನು ನೈವೇದ್ಯವಾಗಿ ಉಪಯೋಗಿಸಿಕೊಂಡು ಇನ್ನೊಂದು ಚಿಪ್ಪಿನಲ್ಲಿ ನಾವು ದೀಪ ಹಚ್ಚುವುದು. ಯಾವ ಹೋಳಿಗೆ 3 ಕಣ್ಣುಗಳು ಇರುತ್ತದೋ ಅದನ್ನು ನಾವು ದೀಪ ಹಚ್ಚಲು ಬಳಸಬೇಕು. ಆ ಚಿಪ್ಪಿಗೆ ಅರಿಶಿಣ ಹಾಗೂ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಂಡು ಅದನ್ನು ನಾವು ಈಗಾಗಲೇ ತಯಾರಿಸಿ ಇಟ್ಟುಕೊಂಡಂತ ಎಲೆ ಅಥವಾ ಪ್ಲೇಟ್ ಮೇಲಿಟ್ಟು ಅದರ ತುಂಬ ಶುದ್ಧವಾದಂತ ಹಸು ತುಪ್ಪವನ್ನು ಹಾಕಿ 3 ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಬೇಕು. ಈ ತೆಂಗಿನ ದೀಪವನ್ನು ಹಚ್ಚಿದ ಮರುಕ್ಷಣವೇ ಅಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷವಾಗುತ್ತಾರೆ ಎಂದು ನಂಬಿಕೆ. ಹಾಗಾಗಿ ದೀಪ ಹಚ್ಚಿದ ಕೂಡಲೇ
ಭಕ್ತಿಯಿಂದ ದೀಪವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ದೀಪದ ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ನಿಮ್ಮ ಮನಸ್ಸಿನಲ್ಲಿರುವಂತ ಯಾವುದಾದರೂ ಕೋರಿಕೆಯನ್ನು ಬೇಡಿಕೊಳ್ಳಿ. ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತದೆ. ಕೊನೆಯದಾಗಿ ಈ ತೆಂಗಿನ ದೀಪ ಹಾಗೂ ಶಿವ ಪಾರ್ವತಿಗೆ ಹಾರತಿ ಕೊಟ್ಟು ನಿಮ್ಮ ಪೂಜೆ ಮುಗಿಸಬಹುದು. ಈ ದೀಪ ಖಂಡಿತವಾಗಿ 48 ನಿಮಿಷಗಳವರೆಗೂ ಉರಿಯುತ್ತಿರುವಂತೆ ನೋಡಿಕೊಳ್ಳಿ. ಸಾಧ್ಯವಾದರೆ ನೀವು ಅಲ್ಲೇ ಇದ್ದು ಶಿವನ ಮಂತ್ರಗಳು ಅಥವಾ ಕೀರ್ತನೆಗಳನ್ನು ಹಾಡುತ್ತಾ 48 ನಿಮಿಷಗಳು ಅಲ್ಲೇ ಕುಳಿತಿದ್ದರೆ ಉತ್ತಮ. ನೀವು ಈ ರೀತಿ ತೆಂಗಿನ ದೀಪ ಹಚ್ಚಿದ ನಂತರ ಓಂ ನಮಃ ಶಿವಾಯ ಈ ಮಂತ್ರವನ್ನು 21 ಅಥವಾ 108 ಸಲ ಜಪ ಮಾಡಬೇಕು. ನಾವು ತೆಂಗಿನಕಾಯಿ ಹೊಡೆದಾಗ ಪಕ್ಕಕ್ಕೆ ಎತ್ತಿಟ್ಟುಕೊಂಡಂತ ತೆಂಗಿನ ನೀರನ್ನು ಪೂಜೆಯ ನಂತರ ನೈವೇದ್ಯದಂತೆ ಮನೆಯಲ್ಲಿ ಎಲ್ಲರೂ ಕೂಡ ತೆಗೆದುಕೊಳ್ಳಿ. ತೆಂಗಿನ ದೀಪ ಆರಿದ ಮೇಲೆ ಆ ತೆಂಗಿನ ಚಿಪ್ಪನ್ನು ಯಾರೂ ತುಳಿಯದಿರುವಂತ ಪ್ರದೇಶದಲ್ಲಿ ಹಾಕಬೇಕು ಅಥವಾ ಹರಿಯುವ ನೀರಿನೊಳಗೂ ಕೂಡ ಹಾಕಬಹುದು. ಶಿವನಿಗೆ ಯಾವ ರೀತಿ 3 ಕಣ್ಣುಗಳಿರುತ್ತದೋ ತೆಂಗಿನಕಾಯಿಗೂ ಕೂಡ ಅದೇ ರೀತಿ 3 ಕಣ್ಣುಗಳಿರುತ್ತದೆ. ಹಾಗಾಗಿ 3 ಕಣ್ಣುಗಳಿರುವಂತ ತೆಂಗಿನ ಚಿಪ್ಪಿನಲ್ಲಿ ದೀಪ ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ತೆಂಗಿನಕಾಯಿಯೊಳಗೆ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಮಹಾಶಿವರಾತ್ರಿಯಂದು ಈ ರೀತಿ ತೆಂಗಿನ ದೀಪವನ್ನು ಹಚ್ಚಿದರೆ ಅದ್ಭುತವಾದ ಅಕ್ಷಯ ಫಲವನ್ನು ಪಡೆದುಕೊಳ್ಳುತ್ತೀರಿ. ಈ ದೀಪ ಹಚ್ಚಿದ ಕೆಲವೇ ದಿನಗಳಲ್ಲಿ ಆ ಪರಮೇಶ್ವರನ ಅನುಗ್ರಹದಿಂದ ಎಷ್ಟೋ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ನಾವು ಮನೆಯಲ್ಲಿ ಎಷ್ಟೇ ಪೂಜೆ ಮಾಡಿದರೂ ದೇವಾಲಯದಲ್ಲಿ ಇರುವಷ್ಟು ಪವಿತ್ರತೆ ಅಥವಾ ಪ್ರಶಾಂತತೆ ಅಥವಾ ಶಕ್ತಿ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಮಹಾಶಿವರಾತ್ರಿಯಂದು ಶಿವನ ದೇವಾಲಯಕ್ಕೆ ತಪ್ಪದೆ ಹೋಗಿ ಬನ್ನಿ. ಏಕೆಂದರೆ ಈ ಪರ್ವದಿನದಂದು ಶಿವ ಪಾರ್ವತಿಯರಿಬ್ಬರು ಶಿವಾಲಯದೊಳಗೆ ಸಂಚರಿಸುತ್ತಿರುತ್ತಾರೆ. ಹಾಗಾಗಿ ಶಿವಾಲಯಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚಿ ಬಂದರೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಕಷ್ಟ ದರಿದ್ರ ನಿವಾರಣೆಗೊಂಡು ಕೊನೆಯವರೆಗೂ ಕರಗದಂತ ಐಶ್ವರ್ಯ ನಿಮ್ಮದಾಗುತ್ತದೆ. ಇನ್ನು ನಾಳೆ ನಂದಿ ಕೊಂಬುಗಳ ಮಧ್ಯೆಯಿಂದ ಯಾರು ಶಿವನ ದರ್ಶನ ಪಡೆದುಕೊಳ್ಳುತ್ತಾರೋ ಅವರಿಗೆ ಜನ್ಮಾಂತರದ ಪಾಪಗಳೆಲ್ಲ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಶಿವನಿಗೆ ನೀವು ಎಷ್ಟು ಪೂಜೆಗಳನ್ನು ಮಾಡಿದರೂ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡದಿದ್ದರೆ ಎಳ್ಳಷ್ಟು ಫಲ ಕೂಡ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಹಾಗಾಗಿ ತಪ್ಪದೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಶಿವಲಿಂಗಕ್ಕೆ ಎಲ್ಲರೂ ಅಭಿಷೇಕ ಮಾಡಿ. ಶಿವಲಿಂಗದ ಮೇಲೆ ನೀವು 1 ಚಮಚ ನೀರು ಹಾಕಿದರೂ ಕೂಡ ಶಿವ ಎಷ್ಟೋ ಸಂತೋಷಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಅಷ್ಟೈಶ್ವರ್ಯ ಕೊಡುತ್ತಾರೆ. ಅವಿವಾಹಿತರು ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಮಲ್ಲಿಗೆ ಹೂವುಗಳಿಂದ ಪೂಜೆ ಮಾಡಿದರೆ ಬೇಗನೆ ಮದುವೆ ಸಂಬಂಧ ಕೂಡಿಬರುತ್ತದೆ. ನಂದಿವರ್ಧನ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಅನಾರೋಗ್ಯ ಸಮಸ್ಯೆಗಳು ಹೊರಟು ಹೋಗುತ್ತದೆ. ಹಾಗೆ ಮುಂದೆ ಕೂಡ ಬರುವುದಿಲ್ಲ. ಪಾರಿಜಾತ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಜಾತಕದಲ್ಲಿರುವಂತ ಎಲ್ಲಾ ದೋಷಗಳು ನಿವಾರಣೆಗೊಳ್ಳುತ್ತದೆ. ಇನ್ನು ಎಲ್ಲಾ ದೋಷಗಳು, ಪಾಪಗಳು, ಶಾಪಗಳು ಹೋಗಲು 1 ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೂ ಸರಿ ಹೋಗುತ್ತದೆ. ಶಿವನಿಗೆ ಪ್ರಿಯವಾದುದರಲ್ಲಿ ವಿಭೂತಿಯು ಒಂದು. ಹಾಗಾಗಿ ತಪ್ಪದೆ ಶಿವರಾತ್ರಿಯಂದು ಮನೆಯಲ್ಲಿ ಎಲ್ಲರೂ ಕೂಡ ಹಣೆಗೆ ವಿಭೂತಿ ಹಚ್ಚಿಕೊಳ್ಳಿ. ಖಂಡಿತ ಶಿವ ಪಾರ್ವತಿಯ ಆಶೀರ್ವಾದ ಎಲ್ಲ ಸಮಯದಲ್ಲೂ ನಿಮ್ಮ ಮೇಲಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.